ಇವತ್ತು ನನ್ನ ಮುಂದೆ ಟೆಕ್ನೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಟೆಕ್ನೋ ಪೋವಾ 6 Pro 5G ಸ್ಮಾರ್ಟ್ ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ ನಂಬರ್ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಒಂದು 20,000 ರೇಂಜಲ್ಲಿ ಸ್ಮಾರ್ಟ್ ಫೋನ್ ಲಾಂಚ್ ಆಗ್ಬೋದು ಅಂತ. ಇದರ ಯುನೀಕ್ ಫೀಚರ್ ಏನಪ್ಪ ಅಂತ ಅಂದರೆ ಇದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಸ್ಟೋರ್ಗಳಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಇವನ್ ಆಫ್ಲೈನ್ ಅಂಗಡಿಗಳಲ್ಲಿ ಹೋದ್ರೂ ಸಹ ಈ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದು. ಜೊತೆಗೆ ಈ ಸ್ಮಾರ್ಟ್ ಫೋನಲ್ಲಿ LED ಆರ್ಕ್ ಇಂಟರ್ಫೇಸ್ ಸಿಗ್ತಾ ಇದೆ ಈ ಫೋನ್ನ ಹಿಂದ್ಗಡೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಯುನೀಕ್ ಆಗಿದೆ ಬಾಕ್ಸು. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್, ಹಾರ್ಡ್ ಕೇಸ್ ಮತ್ತು ಈ ಸಿಲಿಕಾನ್ ಎರಡು ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಇದರ ಕೆಳಗಡೆ 70 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್, ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪ್ರೈಸ್ ರೇಂಜಿಗೆ. USB Type-C ಚಾರ್ಜಿಂಗ್ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿ ಕೇಬಲ್ ಮತ್ತು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಯುನೀಕ್ ಲುಕ್ಕು, ಯುನೀಕ್ ಡಿಸೈನ್ನ ಹೊಂದಿರುವಂಥ ಸ್ಮಾರ್ಟ್ ಫೋನು. ನೀವು ನಂಬಲ್ಲ, ಈ ಸ್ಮಾರ್ಟ್ ಫೋನಲ್ಲಿ 6000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ಬಟ್ ಸ್ಟಿಲ್ ಇಷ್ಟು ತಿನ್ನಾಗಿರುವಂಥ ಸ್ಮಾರ್ಟ್ ಫೋನ್ ನಾನು ನೋಡಿರಲಿಲ್ಲ. ಹಂಗನ್ನಿಸ್ತಂಗೆ ಒನ್ ಆಫ್ ದ ತಿನ್ನೆಸ್ಟ್ 6000 mAh ಕೆಪಾಸಿಟಿ ಹೊಂದಿರುವಂಥ ಸ್ಮಾರ್ಟ್ ಫೋನ್ ಅಂತ ಬೇಕಾದರೂ ಅನ್ಬೋದು. ಜೊತೆಗೆ ಹೆವಿ ಲೈಟ್ ವೇಟ್ ಇದೆ. 6000 mAh ಕೆಪಾಸಿಟಿ ಕೊಟ್ಟು ಕೇವಲ 195 ಗ್ರಾಮ್ ವೆಯ್ಟ್ ಇದೆ ಮತ್ತು 7.9 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಲಿಟ್ರಲಿ ಅನಿಸೋದೇ ಇಲ್ಲ, ಹೆವಿ ತಿನ್ನಾಗಿದೆ, ಹೆವಿ ಲೈಟ್ ವೇಟು, ಹೆವಿ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಫೋನ್ನ ಫ್ರಂಟಿಗೆ ಬಂತು ಅಂತ ಅಂದರೆ ಗ್ಲಾಸು, ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಸಿಗ್ತದೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಲೆವೆಲಿಗೆ ಕಡಿಮೆನೇ ಇದೆ ಈ ಪ್ರೈಸ್ ರೇಂಜಿಗೆ. ಯೂನಿಫಾರ್ಮ್ ಬೆಸಲ್ ಅಂತ ಅನ್ನಲ್ಲ, ಟಾಪು ಮತ್ತು ಬಾಟಮ್ ಯೂನಿಫಾರ್ಮ್ ಆಗಿದೆ, ಲೆಫ್ಟು ರೈಟು ಯೂನಿಫಾರ್ಮ್ ಆಗಿದೆ. ಫ್ರಂಟಲ್ಲಿ ನಮಗೆ LED ಫ್ಲ್ಯಾಶ್ ಸಹ ಸಿಗ್ತಾ ಇರುವಂಥದ್ದು ಸೂಪರ್ ವಿಷಯ. ಮತ್ತು ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಫ್ರಂಟಿಂದ ಒಂದು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಹಿಂದಕ್ಕೆ ಬಂತು ಅಂತ ಅಂದರೆ ತುಂಬ ಯುನೀಕ್ ಟೆಕ್ಸ್ಚರು, ಯುನೀಕ್ ಡಿಸೈನು, ಫ್ಯೂಚರಿಸ್ಟಿಕ್ ಡಿಸೈನ್ನ ಹೊಂದಿರುವಂಥ ಸ್ಮಾರ್ಟ್ ಫೋನ್. ಇದ್ರ ಮೇಲ್ಗಡೆ ಇದರ ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ, NFC ಇದೆ ಅಂತ ಕೊಟ್ಟಿದ್ದಾರೆ ಮತ್ತು ಕ್ಯಾಮ್ರಾ ಎಷ್ಟು MP ಇದೆ ಎಲ್ಲದನ್ನು ಸ್ಪೆಸಿಫಿಕೇಷನ್ಸ್ ಸಣ್ಣದಾಗಿ ಡಿಸೈನ್ ಥರ ಹಾಕಿದ್ದಾರೆ. ತುಂಬ ಯುನೀಕ್ ಆಗಿದೆ ಆಯಿತಾ. ಸ್ವಲ್ಪ ಸ್ಮಡ್ಜಸ್ ಆಗುತ್ತೆ, ಪ್ಲಾಸ್ಟಿಕ್ ಬ್ಯಾಕು ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ನಮಗೆ ಈ ಸ್ಮಾರ್ಟ್ ಫೋನ್ನ ಹಿಂದ್ಗಡೆ ಆರ್ಕ್ ಇಂಟರ್ಫೇಸ್ ಸಿಗ್ತದೆ. ಇದು LED ಜೊತೆಗೆ ಬರುತ್ತೆ. 200 LEDಗಳು ನಮ್ಗೆ ಇದರಲ್ಲಿ ಇದೆಯಂತೆ, ತೋರಿಸ್ತಾ ಇದ್ದೀನಿ. ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಇದೆ ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಕೊಟ್ಟಿದ್ದಾರೆ. ಈ ಸ್ಮಾರ್ಟ್ ಫೋನಿಂದ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಸ್ಮಾರ್ಟ್ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಈ ಸ್ಮಾರ್ಟ್ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ, USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇರುವಂಥದ್ದು. ಅಪ್ ಟು 1 TB ತನಕ ನೀವು SD ಕಾರ್ಡ್ನ ಹಾಕೊಬೋದು. ಒಂದು ಒಳ್ಳೆ ವಿಷಯ. IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಸ್ಪೀಕರ್ ಗ್ರಿಲ್ಲು ಬಾಟಮ್ ಮತ್ತು ಟಾಪ್ ಎರಡು ಕಡೆನೂ ಇದೆ. ಇದ್ರ ಬಗ್ಗೆನೂ ಆಮೇಲೆ ಮಾತನಾಡ್ತೀನಿ. ಜೊತೆಗೆ IP53 ಸ್ಪ್ಲಾಶ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ ಆಯಿತಾ. ಸೊ ಸ್ವಲ್ಪ ನೀರು ಆದರೂ ಕೂಡ ಏನೂ ಆಗೋದಿಲ್ಲ, ಒಂದು ಒಳ್ಳೆ ವಿಷಯ. ಇನ್ನು ಡೈರೆಕ್ಟಾಗಿ ಇದರ ಆರ್ಕ್ ಇಂಟರ್ಫೇಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 100ಕ್ಕಿಂತ ಹೆಚ್ಚು ಕಸ್ಟಮೈಸೇಷನ್ಗಳನ್ನು ನಾವು ಈ ಒಂದು ಆರ್ಕ್ ಇಂಟರ್ಫೇಸ್ನಿಂದ ಮಾಡ್ಕೊಬೋದಾಯ್ತು. ಆಗಲೇ ನನಗೆ 200 LEDಗಳು ನಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ. ಈ ಕ್ಯಾಮ್ರಾ ಸುತ್ತಲೂ ಕೂಡ ನಮಗೆ ಈ ಒಂದು LED ಸಿಗ್ತದೆ ಮತ್ತು ಈ ಸ್ಟ್ರೈಪ್ ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ನಿಮಗೆ LEDಗಳಿದ್ದಾವೆ. ಸೊ ಕಾಲ್ ಬಂತು ಅಂತ ಅಂದರೆ ಕಸ್ಟಮೈಸ್ ಮಾಡ್ಕೊಬೋದು, ನೋಟಿಫಿಕೇಷನ್ ಬಂದರೂ ಕಸ್ಟಮೈಸ್ ಮಾಡ್ಕೊಬೋದು, ಮ್ಯೂಸಿಕ್ ಪ್ಲೇ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ಪ್ಲೇ ಆಗಬೇಕು ಅಂತ ಕಸ್ಟಮೈಸ್ ಮಾಡ್ಕೊಬೋದು, ಗೇಮ್ ಮೋಡ್ಗೆ ಹೋದರೆ ಸ್ವಿಚ್ ಆಗುತ್ತೆ, ಚಾರ್ಜಿಂಗ್ ಹಾಕಿದ್ರೆ ಈ ಒಂದು LED ಟ್ರಿಗರ್ ಆಗುತ್ತೆ. ಮತ್ತು ಪಾರ್ಟಿ ಮೋಡ್ ಇದೆ, ಆಲ್ವೇಸ್ ಆನ್ ಪಾರ್ಟಿ ಮೋಡು. ಸೊ ನಂತರ ನೀವು ಫೋಟೋ ತೆಗಿತಾ ಇದ್ದೀರಾ ಅಂದರೆ ನೀವು ಕೌಂಟ್ ಡೌನ್ ಆನ್ ಮಾಡ್ಕೊಂಡಿದ್ರೆ ಇಲ್ಲಿ ಬ್ಲಿಂಕ್ ಆಗುತ್ತೆ, ವಿಡಿಯೋ ರೆಕಾರ್ಡ್ ಮಾಡಿದ್ರಿ ಅಂತ ಅಂದರೆ ಬ್ಲಿಂಕ್ ಆಗುತ್ತೆ. ಸೊ ಈ ರೀತಿ ಅನೇಕ ಕಸ್ಟಮೈಸೇಷನ್ಗಳು ನಮಗೆ ಈ ಒಂದು ಆರ್ಕ್ ಇಂಟರ್ಫೇಸ್ನಲ್ಲಿ ಸಿಗ್ತಾ ಇದೆ. ಚೆನ್ನಾಗಿ ಕಸ್ಟಮೈಸೇಷನ್ ಆಪ್ಷನ್ ಕೊಟ್ಟಿದ್ದಾರೆ ಒಟ್ಟಿಗೆ ಆಯಿತಾ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಫೀಚರು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ. ಗ್ಲಾಸ್ ಬ್ಯಾಕ್ ಒಂದು ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು ನಂಗೆ ಅನ್ನಿಸ್ತಂಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ ಫೋನಲ್ಲಿ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಒಂದು ಒಳ್ಳೆ ಕ್ವಾಲಿಟಿಯ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ಹೆವಿ ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಮತ್ತು 100% DCI P3 ಕಲರ್ ಗಾಮೆಂಟ್ಗಳು, ಆ್ಯಕ್ಯುರೇಟ್ ಕಲರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಸೂಪರ್ ವಿಷಯ.
360 ಹರ್ಟ್ಸಿಂದು ಟಚ್ ಸ್ಯಾಂಪಲಿಂಗ್ ರೇಟು ಮತ್ತು PWM ಡಿಮ್ಮಿಂಗ್ ಹೆವಿ ಜಾಸ್ತಿ ಇದೆ, 2160 ಹರ್ಟ್ಸು. ಸೊ ಒಂದು ರೀತಿ ನಿಮಗೆ ಕಣ್ಣಿಗೆ ಸ್ಟ್ರೆಸ್ ಕೊಡಲ್ಲ ಅದು. ಜೊತೆಗೆ 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, ಹೆವಿ ಬ್ರೈಟ್ ಆಗಿದೆ, ಬಿಸಿಲಿಗೆ ಹೋದ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ಒಳ್ಳೆ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪ್ರೈಸ್ ರೇಂಜಿಗೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು 256 GB ಸ್ಟೋರೇಜು, 12 GB ರ್ಯಾಮು 256 GB ಸ್ಟೋರೇಜು. ಇದರಲ್ಲಿ ನಮಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಸಹ ಸಿಗ್ತಾ ಇದೆ. ಸ್ಟೋರೇಜನ್ನೇ ಅವಶ್ಯಕತೆ ಇರೋ ಟೈಮಲ್ಲಿ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. 8 GB ರ್ಯಾಮ್ ವೇರಿಯಂಟಲ್ಲಿ ಎಕ್ಸ್ಟ್ರಾ 8 GB ಸಿಗುತ್ತೆ, 12 GB ವೇರಿಯಂಟಲ್ಲಿ ಎಕ್ಸ್ಟ್ರಾ 12 GB, ಟೋಟಲ್ 16 GB 24 GB ರ್ಯಾಮ್ ರೀತಿ ಇದು ಕೆಲಸವನ್ನು ಮಾಡುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. DDR5A UFS 3.1 ಎಲ್ಲ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಬಟ್ ಕೊಟ್ಟಿಲ್ಲ. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಇನ್ನು ಈ ಸ್ಮಾರ್ಟ್ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಡೈಮೆನ್ಸಿಟಿ 6080 5G ಪ್ರೊಸೆಸರ್ ಇದೆ. ಇದರ ಅಂಥದ್ದು ಬೆಂಚ್ಮಾರ್ಕ್ ನಾವು ಚೆಕ್ ಮಾಡ್ದಂಗೆ 4,38,000 ರೇಟಿಂಗನ್ನು ಕೊಡ್ತಾ ಇದೆ. ಒಂಥರ ಮಿಡ್ ಎಂಡ್ ಸ್ಮಾರ್ಟ್ಫೋನ್ ಅಂತ ಅನ್ಬೋದು. ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು ಸಿಗುತ್ತೆ. ನಾವು ಬೆಂಚ್ಮಾರ್ಕನ್ನು ಚೆಕ್ ಮಾಡ್ದಂಗೆ ಚೆಕ್ ಮಾಡೋಕ್ಕಿಂತ ಮುಂಚೆ 48% ಇತ್ತು, ಚೆಕ್ ಮಾಡಾದಮೇಲೆ 45%, ಬರೀ 3% ಬ್ಯಾಟ್ರಿ ಡೌನ್ ಆಗಿದ್ದು. ಆಬ್ವಿಯಸ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರೋದ್ರಿಂದ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಚೆಕ್ ಮಾಡೋದಕ್ಕಿಂತ ಮುಂಚೆ ಟೆಂಪ್ರೇಚರು 34 ಇತ್ತು, ಆಮೇಲೆ 42 ಆಯಿತು. ಹೌದು, ಅಷ್ಟೊಂದು ಹೆವಿ ಹೀಟ್ ಅನ್ನಲ್ಲ, ಬಟ್ 8 ಡಿಗ್ರಿ ವೇರಿ ಆಗಿದೆ ಬೆಂಚ್ಮಾರ್ಕ್ ಟೈಮಲ್ಲಿ. ಓಕೆ ಅಂತೀನಿ, 42 ಅಂಥ ಹೆವಿ ಜಾಸ್ತಿ ಅಂತ ಅನ್ನಲ್ಲ. ಓವರಾಲ್ ಈ ಸ್ಮಾರ್ಟ್ಫೋನು ನಿಮಗೆ ಗೇಮಿಂಗಲ್ಲಿ ಒಂದು ಲೆವೆಲಿಗೆ ಪರ್ಫಾರ್ಮೆನ್ಸನ್ನು ಮಾಡುತ್ತೆ. ನಾವು BGMI ಟೆಸ್ಟನ್ನು ಸಹ ಮಾಡಿದ್ವು. ಸ್ಮೂತ್ ಸೆಟ್ಟಿಂಗ್ನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ ಮತ್ತು HD ಸೆಟ್ಟಿಂಗ್ನಲ್ಲಿ ಅಪ್ ಟು ಹೈ ತನಕ ಹೋಗುತ್ತೆ, ಆಯಿತಾ. ಸೊ ನಾವು ಆಡಬೇಕಾದ್ರೆ ಸ್ಮೂತ್ ಮತ್ತು ಅಲ್ಟ್ರಾದಲ್ಲಿ ಒಂದು ಒಳ್ಳೆ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಗುತ್ತೆ. ಹೈ ಮತ್ತು HD ನಾನೇನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಇಂಟೆನ್ಸಿವ್ ಇರೋ ಟೈಮಲ್ಲಿ ಸ್ವಲ್ಪ ಕೆಲವೊಂದು ಫ್ರೇಮ್ ಡ್ರಾಪ್ ಆಗಬಹುದು. ಪ್ಲೇಯಬಲ್ ಗೇಮ್ ಪ್ಲೇ ನಿಮ್ಗೆ, ಆಯಿತಾ. ಈ ಪ್ರೈಸನ್ಸ್ಗೆ ಆರಾಮಾಗಿ ಆಡ್ಕೊಬೋದು ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ, ಬಟ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗಲ್ಲ, ಆಯಿತಾ. ಒಂದು ಮಿಡ್ ಎಂಡ್ ಫೋನ್ ಆಗಿರೋದ್ರಿಂದ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ನೀವು. ಈ ಬೆಲೆಗೆ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ಪ್ರೊಸೆಸರ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಆಯಿತಾ. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆಲ್ಲ ಏನು ತೊಂದರೆ ಆಗೋಲ್ಲ, ಎಲ್ಲ ಸ್ಮೂತಾಗಿ ಇದು ರನ್ ಮಾಡುತ್ತೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಹಿಂದ್ಗಡೆ ನಾಮಕಾವಸ್ಥೆ 3 ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 108 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ, ಆಯಿತಾ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಇದರಲ್ಲಿ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಸಿಗ್ತಿಲ್ಲ, ಒಟ್ಟಿಗೆ ಡೇ ಲೈಟಲ್ಲಿ ಸೂಪರಾಗಿ ತೆಗೆಯುತ್ತೆ. ಲೋ ಲೈಟಲ್ಲೂ ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು. ಝೂಮ್ ಮಾಡಿದ್ರು ಕೂಡ ಒಂದು ಲೆವೆಲಿಗೆ ರೀಟೇನ್ ಆಗಿರುತ್ತೆ. 3x ಇನ್ ಸೆನ್ಸಾರ್ ಝೂಮನ್ನು ಮಾಡುತ್ತೆ ಇದು, ಅಂದರೆ ಸೆನ್ಸಾರ್ನಲ್ಲೇ ಕ್ರಾಪ್ ಮಾಡುತ್ತೆ. ಸೊ ಕ್ವಾಲಿಟಿ ನನಗೊಂದು ಲೆವೆಲ್ಗೆ ಇಷ್ಟ ಆಯಿತು. ಅದ್ರ ಬಿಟ್ಟರೆ ಇನ್ನೊಂದು 2 ಮೆಗಾಪಿಕ್ಸೆಲ್ ಎಂದು ಡೆಪ್ ಸೆನ್ಸಾರ್ ಕೊಟ್ಟಿದ್ದಾರೆ, ಮಾಡೋ ಕೆಲಸ ಇಲ್ಲ. ಇನ್ನೊಂದು ಸೆನ್ಸಾರ್ ಕೊಟ್ಟಿದ್ದಾರೆ, AI ಸೆನ್ಸಾರ್, ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಆಬ್ಜೆಕ್ಟ್ ಡಿಟೆಕ್ಷನ್ಗೂ ಏನೋ ಇರಬೇಕು ಒಟ್ಟಿಗೆ, AI ಸೆನ್ಸಾರು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಆ್ಯಕ್ಚುಲಿ ಚೆನ್ನಾಗಿದೆ. ನೀವು ಕರೆಕ್ಟಾಗಿ ಇಟ್ಕೊಂಡು ತೆಗೆದ್ರೆ ತುಂಬ ಕ್ರಿಸ್ಪಾಗಿ, ತುಂಬ ವೈಡಾಗಂತೂ ಇದೆ, ಹೆವಿ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಶೇಕ್ ಮಾಡ್ಕೊಬಾರ್ದು ಅಷ್ಟೇ, ಆಯಿತಾ. ನೀವು ತಗೋಬೇಕಾದ್ರೆ ಕರೆಕ್ಟಾಗಿ ಪ್ರಾಪರಾಗಿ ಇಟ್ಕೊಂಡು ತೆಗೆದ್ರೆ ಬರುತ್ತೆ. ಸ್ವಲ್ಪ ಶೇಕ್ ಆಯಿತು ಅಂದರೆ ಬ್ಲರಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಓಕೆ, ಫ್ರಂಟ್ ಕ್ಯಾಮ್ರಾ ಇಷ್ಟ ಆಯಿತು, ಕ್ಲಾರಿಟಿ ನನಗೆ. ಸ್ಯಾಂಪಲ್ ತೋರಿಸೋದು ನೋಡಿ ನೀವೇ ಜಡ್ಜ್ ಮಾಡ್ಬೋದು. ವೀಡಿಯೋಗ್ರಾಫಿಗೆ ಬಂತು ಅಂತ ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ 2K ರೆಸೊಲ್ಯೂಷನಲ್ಲಿ ಅಪ್ ಟು 30 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ವೀಡಿಯೋ ಕ್ಲಾರಿಟಿ ನಂಗೆ ಚೆನ್ನಾಗಿದೆ ಅನ್ನಿಸ್ತು. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ನೋಡಿ ನೀವೇ ಒಂದು ಸಲ. ಫುಲ್ HD ಆಗಿದ್ರು ಸಹ ಚೆನ್ನಾಗಿದೆ. 4K ಕೊಡ್ಬೋದಾಗಿತ್ತು, ಒಟ್ಟಿಗೆ 2K ರೆಸೊಲ್ಯೂಷನ್ನು, ಕ್ಲಾರಿಟಿ ಚೆನ್ನಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಇದು ನೋಡ್ತಾ ಇದ್ದೀರಾ, ಆಪ್ಟಿಕಲ್ ಇನ್ ಡಿಸ್ಪ್ಲೇ ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ, ಪರವಾಗಿಲ್ಲ ಅಂತೀನಿ. ಇನ್ನು ಫೇಸ್ ಅನ್ಲಾಕ್ ಸಹ ಇದೆ. ಫೇಸ್ ಅನ್ಲಾಕು ನೋಡ್ತಾ ಇದ್ದೀರಾ, ತುಂಬ ಫಾಸ್ಟಾಗಿ ಫೇಸ್ ಅನ್ಲಾಕ್ ಕೆಲಸವನ್ನು ಮಾಡ್ತಾ ಇದೆ, ಇಂಪ್ರೆಸಿವ್. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ, ಜೊತೆಗೆ 70 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಜಗತ್ತಿನ ಮೊದಲ 6000 mAh ಕೆಪಾಸಿಟಿಯ ಬ್ಯಾಟ್ರಿ ವಿತ್ 70 ವ್ಯಾಟ್ನ ಚಾರ್ಜರು. ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಬ್ಯಾಟ್ರಿನೂ ಕೊಟ್ಟಿದ್ದಾರೆ, ದೊಡ್ಡ ಚಾರ್ಜರ್ನೂ ಕೊಟ್ಟಿದ್ದಾರೆ. ಒಂದು ಯುನೀಕ್ ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆ, 2 ಸ್ಪೀಕರ್ ಕೊಟ್ಟಿದ್ದಾರೆ. ಸೊ ಇದು ಡಾಲ್ಬಿ ಅಟ್ಮೋಸನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಬೆಂಕಿ ವಿಷಯ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ,
ಹೈರೆಸ್ ಆಡಿಯೋನ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಕ್ರಿಸ್ಪ್ ಆಗಿದೆ, ಕ್ಲಿಯರ್ ಆಗಿದೆ. ಇನ್ನು ಓ ಎಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಂಡ್ರಾಯ್ಡ್ 14 ಬೇಸ್ ಮೇಲೆ ರನ್ ಆಗ್ತಿರುವಂಥ ಹೈ ಓ ಎಸ್ ನಮ್ಗೆ ಇದರಲ್ಲಿ ಸಿಗ್ತದೆ. ಕಸ್ಟಮೈಸೇಷನ್ ಆಪ್ಷನ್ ತುಂಬ ಇದೆ. ಹಾಗೆ ಹೇಳ್ದಂಗೆ ಈ ಒಂದು ಇಂಟರ್ಫೇಸ್ನ ಕೂಡ ನೀವು ಆರಾಮಾಗಿ ಇದ್ರೊಳಗಡೆ ಕಸ್ಟಮೈಸ್ ಮಾಡ್ಕೊಬೋದು, ತೋರಿಸಿದ್ದೀನಿ. ಜೊತೆಗೆ ಡೈನಮಿಕ್ ಪೋರ್ಟನ್ನು ಸಹ ಕೊಟ್ಟಿದ್ದಾರೆ ಇದರಲ್ಲೂ. ನಿಮಗೆ ಕಾಲ್ ಬಂದಾಗ ಇಲ್ಲಿ ತೋರಿಸುತ್ತೆ, ನೋಟಿಫಿಕೇಷನ್ ಇಲ್ಲೇ ತೋರಿಸುತ್ತೆ, ಫೇಸ್ ಐ ಡಿ ಅನ್ಲಾಕ್ ಆದಾಗ ತೋರಿಸುತ್ತೆ, ಚಾರ್ಜಿಂಗ್ ಆಗಬೇಕಾದ್ರೆ ತೋರಿಸುತ್ತೆ. ಡೈನಮಿಕ್ ಪೋರ್ಟ್ ಅಂತ ಕರೀತಿರೋದಕ್ಕೆ ಟೆಕ್ನೋದವರು. ಇಂಟ್ರೆಸ್ಟಿಂಗ್ ಆಗಿದೆ ಈ ಫೀಚರು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. ಡ್ಯುಯಲ್ ಬ್ಯಾಂಡ್ ವೈಫೈ ಸಿಗ್ತಾ ಇದೆ. NFC ಕೊಟ್ಟಿದ್ದಾರೆ. ನಮ್ಮ ದೇಶದ 5G ಬ್ಯಾಂಡ್ಗಳೆಲ್ಲ ಸಪೋರ್ಟ್ ಆಗಿರುತ್ತೆ, ತಲೆ ಕೆಡಿಸ್ಕೊಂಬೇಡಿ. ಮತ್ತು IR ಬ್ಲಾಸ್ಟರ್ ಸಹ ಇದೆ. ಇನ್ನೊಂದು ಯೂನಿಕ್ ಫೀಚರು, ಟಿವಿಯನ್ನು IR ಡಿವೈಸ್ಗಳನ್ನು ಈ ಒಂದು ಫೋನಿಂದಲೇ ನಾವು ಕಂಟ್ರೋಲ್ ಮಾಡ್ಬೋದು. ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ಗಳು, ಗೈರೋ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಕೆಲವೊಂದು ಮೇನ್ ಫೀಚರ್ಸ್. ನೀವು ಹಾಗಾದರೆ ಕೇಳ್ಬೋದು, ಈ ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು 20,000 ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. 2,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಎಫೆಕ್ಟಿವ್ ಆಗಿ ಈ ಸ್ಮಾರ್ಟ್ಫೋನ್ನ 18,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ದಂಗೆ ಇವ್ರು ಕೊಡ್ತಿರುವಂಥ ಸ್ಪೆಸಿಫಿಕೇಶನ್ ತುಂಬ ಡೀಸೆಂಟ್ ಆಗಿದೆ, ಆಯಿತಾ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಗ್ಲಾಸ್ ಪ್ಯಾಕ್ ಕೊಟ್ಟಿದ್ದಾರೆ, ಬೆಂಕಿ ಇರ್ತಿತ್ತು. ಆರ್ಕ್ ಇಂಟರ್ಫೇಸ್ ಕೊಟ್ಟಿದ್ದಾರೆ, ತುಂಬ ಯುನೀಕ್ ಆಗಿದೆ. ಫ್ರಂಟಲ್ಲಿ ಬೆಸಲ್ ತುಂಬ ಕಡಿಮೆ ಇದೆ ಮತ್ತು ಡಿಸ್ಪ್ಲೇ ತುಂಬ ಚೆನ್ನಾಗಿದೆ. ರ್ಯಾಮು ಸ್ಟೋರೇಜ್ ಓಕೆ ಅಂತೀನಿ, ಬಟ್ ನಿಮಗೆ ಜಾಸ್ತಿ ಸಿಗ್ತಾ ಇದೆ ರ್ಯಾಮು ಸ್ಟೋರೇಜ್. 12 GB 20,000 ರೇಂಜಿಗೆ ಸಿಗ್ತಾ ಇದೆ 12 GB ರ್ಯಾಮು ಮತ್ತು 256 GB ಸ್ಟೋರೇಜು. ಪ್ರೊಸೆಸರ್ ಪರವಾಗಿಲ್ಲ. ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ. ಬ್ಯಾಟ್ರಿ ತುಂಬ ದೊಡ್ಡದಾಗಿದೆ ಮತ್ತು ಫಾಸ್ಟ್ ಚಾರ್ಜಿಂಗ್ ಸಹ ಸಿಗ್ತಾ ಇದೆ. ಸ್ಟಿಯೋ ಸ್ಪೀಕರು, OS ಪರವಾಗಿಲ್ಲ. ಸೊ ಈ ರೀತಿ ಕೆಲವೊಂದು ಯುನೀಕ್ ಫೀಚರ್ಸ್ನ ಕೊಟ್ಟಿದ್ದಾರೆ. ಒಂದೇನಪ್ಪ ಅಂತ ಅಂದರೆ ಆಫ್ಲೈನ್ ಮಾರ್ಕೆಟ್ನಲ್ಲೂ ಕೂಡ ಇಷ್ಟು ಒಳ್ಳೆ ಸ್ಮಾರ್ಟ್ಫೋನ್ಗಳು ಬರ್ತಾ ಇರೋದು ನಂಗೆ ಅನ್ನಿಸ್ದಂಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ನಿಮ್ಗೆ ಈ ಸ್ಮಾರ್ಟ್ಫೋನ್ ಇಷ್ಟ ಆಯಿತು ಅಂದರೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಪರ್ಚೇಸ್ ಮಾಡ್ಬೋದು. ಇತ್ತೀಚೆಗೊಂದು ಟೆಕ್ನೋದವರು ತುಂಬ ಇನೋವೇಟಿವ್ ಆಗಿ ಸ್ಮಾರ್ಟ್ಫೋನ ತೊಗೊಂಬರ್ತಾರೆ. ಫೋಲ್ಡನ್ನು ತೊಗೊಂಬಂದರು, ಫ್ಲಿಪ್ ತೊಗೊಂಬಂದರು. ಈ ಥರ ಅನೇಕ ಇಂಟ್ರೆಸ್ಟಿಂಗ್ ಯುನೀಕ್ ಫೀಚರ್ನ ಜೊತೆಗೆ ಈ ಬ್ರ್ಯಾಂಡು ಲಾಂಚ್ ಮಾಡ್ತಾಯಿದ್ದಾರೆ. ಸೊ ಅದು ನನಗೆ ಸಖತ್ ಇಷ್ಟ ಆಯಿತು, ಅದು ಕೂಡ ಟೆಕ್ನೋ ಅಂತ ಬ್ರ್ಯಾಂಡಿಂದ. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಈ ಸ್ಮಾರ್ಟ್ಫೋನ್ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್ನು. ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.